ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆತ್ಮೀಯ ಬಂಧುಗಳೇ, ಈ ದಿನ ಜನ್ಮ ರಾಶಿ ಯಾವುದು ಅಂತ ತಿಳ್ಕೋಬೇಕು. ಅಂದರೆ ನೀವು ಜನ್ಮ ಸಮಯದಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ ಅನ್ನೋದು ತಿಳ್ಕೊಂಡ್ರೆ ಆ ನಕ್ಷತ್ರದ ಪ್ರಕಾರ 4 ಭಾಗ ಇರುತ್ತೆ. ಒಂದು ನಕ್ಷತ್ರಕ್ಕೆ 4 ಪಾದಗಳು ಅಂತ. ಆ 4 ಪಾದಗಳಲ್ಲಿ ಯಾವ ಪಾದ ಅನ್ನೋದಕ್ಕೆ ಒಂದೊಂದು ಇದಿರುತ್ತೆ, ರಾಶಿಗಳು. ಆ ರಾಶಿಗೆ ಹೇಗೆ ಹೇಳಬೇಕು ಅನ್ನೋದಕ್ಕೆ ನಾನು ಇವತ್ತಿನ ದಿವಸ ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರವರೆಗೂ 27 ನಕ್ಷತ್ರಗಳು. 27 ನಕ್ಷತ್ರಗಳಿಗೆ 4 ಪಾದಗಳು. ಹಾಗಾದರೆ 108 ಪಾದಗಳಾಗುತ್ತೆ. 108 ಪಾದಗಳನ್ನು 12 ರಾಶಿಗಳಲ್ಲಿ ಭಾಗ ಮಾಡಬೇಕಾದ್ರೆ 9 ಪಾದಗಳು ಒಂದು ರಾಶಿಗೆ ಬರುತ್ತೆ. ಆ ಒಂದೊಂದು ಪಾದಕ್ಕೂ ಹೇಗೆ ಯಾವ ರಾಶಿ ಅಂತ ಹೇಳ್ತಾ ಬರ್ತೀನಿ. ಅದನ್ನೆಲ್ಲ ಸ್ವಲ್ಪ ನೀವು ಬರ್ಕೋಬೇಕು. ಬರ್ಕೊಂಡು ಆಮೇಲೆ ಪಂಚಾಂಗದಲ್ಲೂ ಇರುತ್ತೆ, ನೀವು ನೋಡ್ಕೋಬೋದು. ಆದ್ದರಿಂದ ಅಶ್ವಿನಿ ನಕ್ಷತ್ರದಿಂದ ಪ್ರಾರಂಭ ಮಾಡೋಣ ಇವತ್ತು. ಅಶ್ವಿನಿ ನಕ್ಷತ್ರ 4 ಪಾದ, ಭರಣಿ ನಕ್ಷತ್ರ 1 ಪಾದ, 4 ಪಾದ, ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ 1 ಪಾದ, ಒಟ್ಟು 9 ಪಾದಗಳು ಮೇಷರಾಶಿ ಆಗುತ್ತೆ. ಮೇಷರಾಶಿಗೆ ಕುಜ ಅಧಿಪತಿ ಆಗುತ್ತೆ. ಇನ್ನು ಮಿಕ್ಕ 3 ಕೃತಿಕಾ 3 ಪಾದಗಳು, ರೋಹಿಣಿ 4 ಪಾದ, ಮೃಗಶಿರ 2 ಪಾದ ಸೇರಿದರೆ 9 ಪಾದ ಸೇರಿದರೆ ವೃಷಭ ರಾಶಿ ಆಗುತ್ತೆ. ವೃಷಭ ರಾಶಿಗೆ ಶುಕ್ರ ಅಧಿಪತಿ ಆಗ್ತಾನೆ. ಅದೇ ಥರ 3ನೇ ಇದಕ್ಕೆ ಇದು ಮೃಗಶಿರ 2 ಪಾದ, ಮೃಗಶಿರ ಆರಿದ್ರ 4 ಪಾದ, ಪುನರ್ವಸು 3 ಪಾದ ಸೇರಿದರೆ ಮಿಥುನ ರಾಶಿ ಆಗುತ್ತೆ. ಮಿಥುನ ರಾಶಿಗೆ ಬುಧ ಅಧಿಪತಿ. ಇನ್ನು 1 ಪಾದ ಉಳಿದಿರುತ್ತೆ. ಪುನರ್ವಸು 4ನೇ ಪಾದ, ಪುನರ್ವಸು ಪುಷ್ಯಮಿ 4 ಪಾದ, ಆಶ್ಲೇಷ 4 ಪಾದ ಸೇರಿದರೆ ಕಟಕ ರಾಶಿ ಆಗುತ್ತೆ. ಕಟಕ ರಾಶಿಗೆ ಚಂದ್ರ ಅಧಿಪತಿ. ಆಮೇಲೆ ಮಖ 4 ಪಾದ, ಪುಬ್ಬ 4 ಪಾದ, ಉತ್ತರ 1 ಪಾದ ಸೇರಿದರೆ ಸಿಂಹರಾಶಿ ಆಗುತ್ತೆ. ಸಿಂಹರಾಶಿಗೆ ಅಧಿಪತಿ ರವಿ ಆಗ್ತಾನೆ. ಸಿಂಹರಾಶಿನಿಂದ ಮುಖದ 3 ಪಾದ, ಉತ್ತರ 3 ಪಾದ ಇರುತ್ತಲ್ಲ, 3 ಪಾದ, ಉತ್ತರ ಹಸ್ತ 4 ಪಾದ, ಚಿತ್ತ 2 ಪಾದ ಸೇರಿದರೆ ಬುಧನ ರಾಶಿಯಾದ ಕನ್ಯಾ ರಾಶಿ ಆಗುತ್ತೆ. ಆ ಚಿತ್ತ ನಕ್ಷತ್ರದಲ್ಲಿ 2 ಪಾದ ಉಳಿದಿರೋದನ್ನು ಚಿತ್ತ ಸ್ವಾತಿ ನಕ್ಷತ್ರ 4 ಪಾದ, ವಿಶಾಖ 3 ಪಾದ, 9 ಪಾದ ಸೇರಿದರೆ ತುಲಾರಾಶಿ ಆಗುತ್ತೆ. ತುಲಾರಾಶಿಗೆ ತಿರುಗಿ ಶುಕ್ರನೇ ಅಧಿಪತಿ ಆಗ್ತಾನೆ. ಆಮೇಲೆ ವಿಶಾಖ 4ನೇ ಪಾದ, ವಿಶಾಖ ಅನುರಾಧ ಜ್ಯೇಷ್ಠ 9 ಪಾದ ಆಯಿತು. ಜ್ಯೇಷ್ಠ 9 ಪಾದ ಸೇರಿ ವೃಶ್ಚಿಕ ರಾಶಿ ಆಗುತ್ತೆ. ವೃಶ್ಚಿಕ ರಾಶಿಗೆ ಕುಜ ಅಧಿಪತಿ ಆಗ್ತಾನೆ. ಹಾಗೆ ವೃಶ್ಚಿಕ ರಾಶಿ ಆದಮೇಲೆ ಧನುರ್ರಾಶಿಗೆ ಮೂಲ, ಪೂರ್ವಾಷಾಢ, ಉತ್ತರಾಷಾಢ 1ನೇ ಪಾದ ಸೇರಿದರೆ 9 ಪಾದ, ಗುರು ಅಧಿಪತಿ ಆಗ್ತಾನೆ. ಧನುರಾಶಿ ಅದು. ಉತ್ತರಾಷಾಢ, ಉತ್ತರಾಷಾಢ 3 ಪಾದಗಳು ಪ್ಲಸ್ ಉತ್ತರಾಷಾಢ, ಶ್ರವಣ, ಧನಿಷ್ಠ 2 ಪಾದಗಳು ಸೇರಿದರೆ ಮಕರ ರಾಶಿ ಆಗುತ್ತೆ. ಮಕರ ರಾಶಿಗೆ ಶನಿ ಅಧಿಪತಿ. ಅದೇ ಇನ್ನೊಂದು ಕುಂಭರಾಶಿ, ಧನಿಷ್ಠ 2 ಪಾದ ಉಳಿದಿರೋದನ್ನು ಶತಭಿಷ, ಪೂರ್ವಭದ್ರ 1 ಪಾದ ಸೇರಿದರೆ ಕುಂಭರಾಶಿ ಆಗುತ್ತೆ. ಕುಂಭರಾಶಿಗೆ ಶನಿ ಅಧಿಪತಿ. ಕುಂಭರಾಶಿಯಲ್ಲಿ ಉಳಿದಿರುವಂಥ ನಕ್ಷತ್ರ 3 ಪಾದ, ಪೂರ್ವಭದ್ರ 3 ಪಾದ, ಉತ್ತರಾಭದ್ರ 4 ಪಾದ, ರೇವತಿ 4 ಪಾದ ಸೇರಿದರೆ 9 ಪಾದ ಯಾವುದಾಗುತ್ತೆ, ಮೀನ ರಾಶಿ ಆಗುತ್ತೆ. ಈ ಥರ 12 ರಾಶಿಗಳಿಗೆ ನಕ್ಷತ್ರಗಳ 27 ನಕ್ಷತ್ರಗಳನ್ನು 4 ಪಾದಗಳಾಗಿ 108 ಪಾದಗಳನ್ನು ಒಪ್ಪಿಸಿದ್ದಾರೆ. ಅವರಿಗೆ ಅಧಿಪತಿಗಳು ಗುರು ಹೇಳಿದ್ನಲ್ಲ, ಮೀನ ರಾಶಿಗೆ ಗುರು ಅಂತ. ಅದೇ ಥರ ಎಲ್ಲ ರಾಶಿಗೂ ಗುರುಗಳಾಗಿರ್ತಾರೆ. ಅದಕ್ಕೋಸ್ಕರ ಆ ನಕ್ಷತ್ರಗಳನ್ನ ಹಂಚೋದು ಚೆನ್ನಾಗಿ ಗಟ್ಟಿ ಮಾಡ್ಕೋಬೇಕು. ಅದಕ್ಕೆ ಶ್ಲೋಕನೂ ಇರುತ್ತೆ. ಅಶ್ವಿನಿ ಭರಣಿ ಕೃತಕ ಪಾದಂ ಮೇಷಂ ಕೃತಿಕ ರೋಹಿಣಿ ಮೃಗಶಿರ ಅರ್ಧಂ ವೃಷಭಂ ಮೃಗಶಿರ ಆರಿದ್ರ ಪುನರ್ವಸುತ್ರಯ ಮಿಥುನಂ ಪುನರ್ವಸು ಪುಷ್ಯಮಿ ಆಶ್ಲೇಷಾಂತಂ ಕರ್ಕಾಟಕಮ ಈ ಥರ ಬರುತ್ತೆ. ಅದನ್ನು ಬೇಕಾದ್ರೆ ನೀವು ಇದರಿಂದ ಕಲ್ತ್ಕೋಬೋದು. ಕಲ್ತ್ಕೊಂಡ್ಮೇಲೆ ಅದರಿಂದ
ಆ ರಾಶಿಗಳ ಸ್ವಭಾವಗಳು ನೆಕ್ಸ್ಟ್ ಹೇಳಿರ್ತೀನಲ್ಲ, ಮೇಷರಾಶಿ ಸ್ವಭಾವ ಇದೆಲ್ಲ ಹೇಳಿರ್ತೀನಿ. ಅದೇ ಥರದ ನೆಕ್ಸ್ಟ್ ರಾಶಿಗಳ ಸ್ವಭಾವ ಹೇಳ್ಕೊಂಡು ಯಾವ್ಯಾವ ಲಗ್ನದಲ್ಲಿ ಏನೇನು ಇರ್ತಾರೆ ಅದು ನಿಮ್ಮ ಜನ್ಮರಾಶಿ ಆಯಿತು. ನೀವು ತಿಳ್ಕೊಬೇಕಾದ್ದೇನು ಅಂದರೆ, ನೀವು ಹುಟ್ಟಿದ ಸಮಯದಲ್ಲಿ ಬರ್ತ್ ಟೈಮ್ನಲ್ಲಿ ಊರಿನಲ್ಲಿ ಹುಟ್ಟಿದ್ದು ನಿಮ್ಮದು ಲಗ್ನ ಯಾವುದು ಅನ್ನೋದನ್ನು ತಿಳ್ಕೊಬೇಕು. ಯಾವುದೋ ಸೂರ್ಯನಿಂದ ಎಷ್ಟನೇ ಟೈಮ್ನಲ್ಲಿ ಹುಟ್ಟಿದ್ದೀರಿ ಅನ್ನೋದಕ್ಕೆ ಅದಕ್ಕೆ ಲಗ್ನ ಅಂತ ಹೆಸರು. ಆಮೇಲೆ ನಿಮ್ಮದು ನಕ್ಷತ್ರ ಯಾವ್ದು ಬರುತ್ತೆ, ಆ ನಕ್ಷತ್ರದ ಪಾದ ಯಾವ್ದು ಬರುತ್ತೆ ಅದನ್ನು ತಿಳ್ಕೊಂಡಾಗ ಅದಕ್ಕೆ ರಾಶಿ ಅಂತ ಹೆಸರು ಹೇಳ್ತಾರೆ. ನೀವು ದೇವಸ್ಥಾನಗಳಲ್ಲಿ ಇದರಲ್ಲೆಲ್ಲ ಹೋಗಿ ಕೇಳ್ತಾರಲ್ಲ, ನಿಮ್ಮ ರಾಶಿ ಯಾವುದು, ನಕ್ಷತ್ರ ಯಾವುದು ಸಂಕಲ್ಪಕ್ಕೆ, ಅದು ಇಂಪಾರ್ಟೆಂಟು, ರಾಶಿ ನಕ್ಷತ್ರ ಆಗುತ್ತೆ. ಅಥವಾ ನಿಮ್ಮ ಭವಿಷ್ಯ ಹೇಳ್ಬೇಕಾದ್ರೆ ಲಗ್ನದಿಂದನೇ ಹೇಳಬೇಕು. ಲಗ್ನಕ್ಕೆ 12 ಮನೆಗಳಲ್ಲಿ ನಿಮ್ಮ ಲಗ್ನವನ್ನೇ 1 ಅಂತ ತಗೊಂಡು ಅದಕ್ಕೆ 12 ಮನೆಗಳು ಬರುತ್ತೆ. ಲಗ್ನ 1 ತನು ಅಂತೆಲ್ಲ ಹೇಳಿದೆ, ತನು ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ, ಸಹಜ ಸ್ಥಾನ ಅಂತೆಲ್ಲ ಹೇಳಿದ್ದೀನಲ್ಲ, ಆ ಥರ ಅದೆಲ್ಲ ಬರುತ್ತೆ. ಅದೆಲ್ಲ ಕಟ್ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ನೋಡುವಾಗ ಈ ನಕ್ಷತ್ರಗಳಿಗೆ ಹೆಸರುಗಳು ಹೇಗೆ ಬಂತು ಅಂತ ಹೇಳೋದು, ಆಮೇಲೆ ಹುಣ್ಣಿಮೆ ಹೇಗೆ ಬರುತ್ತೆ ಅಂತ ಹೇಳೋದು, ಹುಣ್ಣಿಮೆ ನಕ್ಷತ್ರಗಳು ಗ್ರಹಣಗಳು ಹೇಗೆ ಬರುತ್ತೆ ಅಂತ ಹೇಳೋದು ಇಂಪಾರ್ಟೆಂಟ್. ಇವಾಗ ಅದಲ್ಲದೆ ಇನ್ನೊಂದು ಹೇಳಬೇಕಾಗುತ್ತೆ, ಫಾರಿನ್ಗೆ ಹೋಗೋದೆಲ್ಲ ಇದೆಯಲ್ಲ ಅಂಥವೆಲ್ಲ ಹೇಳಬೇಕಾಗುತ್ತೆ. ಯಾವ ನಕ್ಷತ್ರದಲ್ಲಿ ಯಾವ ಗ್ರಹ ಇದ್ದರೆ ಹೆಂಗೆ ಹೋಗ್ತೀರಿ, ಓದೋದಕ್ಕೆ ಹೋಗ್ತೀರಾ, ಕೆಲಸಕ್ಕೆ ಹೋಗ್ತೀರಾ, ಅಥವಾ ಸುಮ್ಮನೆ ನೋಡ್ಕೊಂಬರೋದಕ್ಕೆ ಹೋಗ್ತೀರಾ, 3 ಟೈಪ್ ಇರುತ್ತೆ. ಅದೆಲ್ಲ ನಿಧಾನವಾಗಿ ಹೇಳೋಣ. ಅದೆಲ್ಲ ಹೇಳಿ ನಿಮಗೆ ಎಲ್ಲ ಅನುಕೂಲಗಳು ಮಾಡೋಣ ಅಂತ ಇವತ್ತು ಮುಗಿಸ್ತಾ ಇದ್ದೀನಿ.